ಆನಂದ ಜಮೀರ್ ಅಹಮದ್ ಖಾನ್ ಇಲ್ಲ ಹೆಸರು ಆನಂದ್ ಹಂಗೆ ಒಂದು ಅಡಿಷನ್ ಹೇಳ್ತೀನಿ. ನೀವು ಅವಾಗ ಅಂತಿದ್ರಿ ಇಲ್ಲ ಡಿ ಕೆ ಶಿವಕುಮಾರ್ ತನ್ವೀರ್ ಸೇಠ್ರಿಗೆ ಹೇಳಿದರು ಅನದರ್ ಪವರ್ ಸೆಂಟರ್. ಸಿದ್ದರಾಮಯ್ಯನವ್ರು ಇದ್ದಾಗ ಅನದರ್ ಪವರ್ ಸೆಂಟರ್ ಓಕೆ ರೀ. ಅವ್ರಿಗೆ ಈಗ ಯತೀಂದ್ರ ವಿರುದ್ಧ ಏನು ಪವರ್ ಸೆಂಟರ್ ಬೇಕಾಗಿಲ್ಲ. ಬಟ್ ಅವ್ರು ಪವರ್ ಸೆಂಟರ್ ನೋಡಿ, ಬೆಳಗಾವಿಯಲ್ಲಿ ಜಾರಕಿಹೊಳಿ ವಿರುದ್ಧ ಒಂದು ಪವರ್ ಸೆಂಟರ್ ಕ್ರಿಯೇಟ್ ಮಾಡಿದ್ರು ಅವರು. ಅಪ್ಪಿ ತಪ್ಪಿ ಏನಾದರೂ ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ ಕೊಟ್ಟರೆ ನಿಮ್ಗೆ ಬೆಳಗಾವಿದ ಜಿಲ್ಲೆಯ ಮಜಾನೇ ಬೇರೆ, ಮಜಾ ಅನ್ನಲ್ಲ ನಾನು, ಕುತೂಹಲದ ರಾಜಕಾರಣ ಶುರು ಆಗುತ್ತೆ. ಮುಂದಿನ ಅವ್ರು ನೋಡಿ ಹೆಂಗೆ ಯೋಚನೆ. ಹರಿಪ್ರಸಾದ್ ವಿರುದ್ಧ ಅವರು ಮಧು ಬಂಗಾರಪ್ಪ ಅವ್ರನ್ನ ಸಂಪುಟಕ್ಕೆ ತಂದೇ ಬಿಟ್ರು. ಕಳೆದ ಬಾರಿ ಹರಿಪ್ರಸಾದ್ ಬೇಡ ಅಂತ ತಂದಿದ್ರು. ಈಗ ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದಾರೆ, ಇನ್ನೊಬ್ಬರು ಇಡೀಗಿರ ಬೇಕು ಅಂತ ತಂದರು. ಅವರು ನೆಕ್ಸ್ಟ್ ಪವರ್ ಸೆಂಟರ್ ಅವ್ರು ಹೆಂಗೆ ಯೋಚನೆ ಮಾಡ್ತಿರಬಹುದು ಅನ್ಸುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಅಜಯ್ ಸಿಂಗ್ರನ್ನ ಪ್ರಿಯಾಂಕ್ ಖರ್ಗೆ ಎಷ್ಟೇ ಹತ್ತಿರ ಇದ್ದರೂ ಕೂಡ ಅಜಿತ್, ಮುಂದಿನ ರಾಜಕಾರಣ ಕಾಂಗ್ರೆಸ್ನಲ್ಲಿ ಗಿರಿಕಿ ಹೊಡೆಯೋದು ಯಾರ್ಯಾರು ಸುತ್ತ? ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್ ಇದ್ದಾರೆ, ಅಲ್ಲಿ ಬಂದರು ಆಲ್ರೆಡಿ. ಅಲ್ವಾ? ಈ ಜಮೀರ್ ಸಿದ್ದರಾಮಯ್ಯನವರ ಬೆಂಬಲ ಇಲ್ಲದ ಕೆ.ಸಿ. ವೇಣುಗೋಪಾಲ್ ಬೆಂಬಲದೊಂದಿಗೆ ಬಂದಿರತಕ್ಕಂಥ ಜಮೀರ್ ಅಹಮದ್ ಖಾನ್. ಕರೆಕ್ಟ್. ರಿಜ್ವಾನ್ ಅರ್ಷದ್ ಆಲ್ರೆಡಿ ಬೆಂಗಳೂರಿನಲ್ಲಿ ಒಬ್ಬರು ಬಂದರು. ಪ್ರಿಯಾಂಕ್ ಖರ್ಗೆ ನೆಕ್ಸ್ಟ್ ವಾಟ್ ಎವರ್ ಇಟ್ ಮೇ ಬಿ, 3-4 ಜನರಲ್ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ಬರು ಆಗ್ತಾರೆ. ಅವ್ರಿಗೊಂದು ಪವರ್ ಸೆಂಟರ್. ಅಜಯ್ ಸಿಂಗ್ ಕೂಡ ಈ ಬಾರಿ ಮಂತ್ರಿಮಂಡಲದಲ್ಲಿ ಬಂದರು. ಅಂದರೆ ಮುಂದಿನ ರಾಜಕಾರಣ ದೃಷ್ಟಿ ಚೆಕ್ಮೇಟ್ ಇಡಬೇಕಲ್ಲ ಆಗಿದೆ. ನ್ಯಾಚುರಲಿ ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಕೂಡ ಮಾಡಿದ್ದಾರೆ. ಎಸ್. ಆನಂದ್ ಜಮೀರ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಎಸ್, ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಅಂತಂದರೆ 3 ದಿನಗಳ ಹಿಂದೆ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಕ್ಷಮೆ ಕೇಳುವಂಥ ಪ್ರಯತ್ನ ಮಾಡಿದರು. ಆ ಕ್ಷಮೆ ಕೇಳ್ತಾ ಇರತಕ್ಕಂಥ ಅದು ಸನ್ನಿವೇಶದ ಹಿಂದೆ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಲೆಕ್ಕಾಚಾರ ಕೂಡ ಇತ್ತು. ಅವರು ಅದನ್ನು ಯಾರಿಗೆ ಆ ಸಂದೇಶ ತಲುಪಿಸಬೇಕಾಗಿತ್ತು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಶರಣರಾಗಿದ್ದರು. ಆ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡೋದ್ರ ಮೂಲಕ ಒಂದು ರೀತಿ ಶರಣಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಾ ಅಂತಕ್ಕಂಥ ಚರ್ಚೆ ಇತ್ತು. ಅಂತೂ ಇಂತೂ ಈಗಾಗಲೇ ಜಮೀರ್ ಅಹಮದ್ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಜಮೀರ್ ಅಹಮದ್ ಅವರ ಸೇರ್ಪಡೆಗೆ ಸಹಜವಾಗಿ ಸಿದ್ದರಾಮಯ್ಯವರು ಅಷ್ಟು ಆಸಕ್ತಿಯಿಂದ ಅವರು ಬರಬೇಕು ಅಂತಕ್ಕಂಥ ಅಭಿಪ್ರಾಯ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರಿಂದ ದೂರ ಇರತಕ್ಕಂಥ ಅಥವಾ ಒಂದಷ್ಟು ರಿಜ್ವಾನ್ದವರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇನ್ನೊಬ್ಬ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿಯನ್ನು ಪ್ರೊಜೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟ ಆಗಿದೆ. ಹಾಗಾಗಿ ಜಮೀರ್ ಅಹಮದ್ ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಮುಸ್ಲಿಂ ನಾಯಕತ್ವ ಅಂತಕ್ಕಂಥದ್ದು ಅಂದರೆ ಅವರಲ್ಲೇ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಜಮೀರ್ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತಕ್ಕಂಥ ಕೂಡ ಭಾಳ ಪ್ರಮುಖ. ಯಾಕಂದರೆ ಜಮೀರ್ ಅಹಮದ್, ರಿಜ್ವಾನ್, ಸಲೀಂ ಅಹಮದ್ ಇವರ ದೃಷ್ಟಿಯಲ್ಲಿ ನೋಡಿದಾಗ ಇರೋ ಎಲ್ಲ ನಾಯಕರಲ್ಲೂ ಕೂಡ ಜಮೀರ್ ಅಹಮದ್ ಮುಸ್ಲಿಂ ನಾಯಕತ್ವವನ್ನು ತಮ್ಮಲ್ಲೇ ಉಳಿಸ್ಕೊಳ್ತಕ್ಕಂಥ ಎಲ್ಲ ಚಾಕಚಕ್ಯತೆ ಅವರಲ್ಲಿದೆ ಮತ್ತು ಆಸಕ್ತಿಯೂ ಕೂಡ ಅವರಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಜಮೀರ್ ಅಹಮದ್ ಮುಸ್ಲಿಂ ನಾಯಕತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಇನ್ನೊಂದು ಪ್ಯಾರಲಲ್ ಆಗಿ ರಿಜ್ವಾನ್ ಅವರು ಇದ್ದಾಗ ಸಹಜವಾಗಿ ಯಾವುದೇ ಕಾರಣಕ್ಕೂ ಹಂಚಿಕೆ ಆಗ್ತಕ್ಕಂಥ ಅವಕಾಶಗಳು ಸೃಷ್ಟಿಯಾಗಬಾರ್ದು. ಹಾಗಾಗಿ ಒಂದಷ್ಟು ತಪ್ಪುಗಳನ್ನು ಇನ್ನು ಮುಂದೆ ಮಾಡಿದ ಹಾಗೆ ಜಮೀರ್ ಅಹಮದ್ ಅವರು ತಮ್ಮ ಆ ನಾಯಕತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಈಗ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿಬರ್ತದೆ. ಒಟ್ಟಲ್ಲಿ ಜಮೀರ್ ಅಹಮದ್ ಅವರ ಸೇರ್ಪಡೆ ಯಾರಿಗೆ ಇಷ್ಟ ಆಗಿದೆಯೋ ಅಥವಾ ಯಾರಿಗೆ ಇಷ್ಟ ಆಗಿಲ್ಲೋ ಮುಖ್ಯ ಅಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಜಮೀರ್ ಅಹಮದ್ ಅವರ್ತಕ್ಕಂಥ ಶಕ್ತಿ ಅಗತ್ಯ ಮತ್ತು ಅನಿವಾರ್ಯ ಆಗಿತ್ತು. ಹಾಗಾಗಿ ಅವ್ರನ್ನ ಉಳಿಸ್ಕೊಂಡು ಇನ್ನೊಂದು ಮುಸ್ಲಿಂ ನಾಯಕರಿಗೆ ಅವಕಾಶ ಕೊಡೋದ್ರ ಮೂಲಕ ಮುಂಬರ್ತಕ್ಕ ದಿನಗಳಲ್ಲಿ ರಾಜಕಾರಣದ ಬೇರೆ ಬೇರೆ ಹಂತಗಳಲ್ಲಿ ಜಮೀರ್ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಈ ಹಂತದಲ್ಲೇ ಮಾಡಲಾಗಿದೆಯಾ ಮತ್ತು ಆ ಮೂಲಕ ಸಿದ್ದರಾಮಯ್ಯ ಏನಾದರೂ ಕೂಡ ಅದಕ್ಕೆ ಪುಷ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರ, ಈ ಎಲ್ಲ ಚರ್ಚೆಗಳು ಕೂಡ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾರ್ಯಾರು ಎಷ್ಟರ ಮಟ್ಟಿಗೆ ಎಷ್ಟು ಆಸಕ್ತಿಯಿಂದ ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಸರ್ಕಾರದ ಕೆಲಸದ ಜೊತೆಗೆ ಪಕ್ಷದ ಒಳಗಡೆ ಮತ್ತು ಸಮುದಾಯದ ಒಳಗಡೆ ಗಟ್ಟಿಯಾಗಿ ತಮ್ಮ ನಾಯಕತ್ವವನ್ನು ಹೇಗೆ ರೂಪಿಸ್ಕೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಜಿತ್, ಪ್ರಶಾಂತ್, ದಿನೇಶ್ ಗುಂಡೂರಾವ್ ಕಥೆ ಏನು? ಬ್ರಾಹ್ಮಣ ರಿಪ್ರೆಸೆಂಟೇಷನ್ ಇಲ್ಲ, ಆಗಲಿಲ್ಲ. ಸ್ಪೀಕರ್ ಸ್ಥಾನಕ್ಕೆ ಕನ್ಸಿಡರ್ ಮಾಡಲಾಗ್ತಾ ಇದೆ ಅಂತಿತ್ತು, ಅದು ಆಗಿಲ್ಲ. ಅಲ್ಲ, ಸ್ಪೀಕರ್ ಸ್ಥಾನಕ್ಕೆ ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್ ಹೆಸರು ಇತ್ತು, ಹೌದು. ಬಟ್ ಜಿ ಎಸ್ ಪಾಟೀಲ್ ಒಂದು ದೊಡ್ಡ ನಿಯೋಗ, ಭಾಳ ದೊಡ್ಡ ಋಣದಿಂದ ಕರ್ಕೊಂಡು ಬಂದರು ಜನರನ್ನು. ಜಿ ಎಸ್ ಪಾಟೀಲ್ರಿಗೆ ಪದೇ ಪದೇ ಕೈ ತಪ್ತಾ ಇತ್ತು ಎಚ್ ಕೆ ಪಾಟೀಲ್ ಕಾರಣದಿಂದ. ಹಿಂದೆ ಕೆ ಬಿ ಕೋಳಿವಾಡ್ರು ಮತ್ತು ಅಲ್ಲಿ ಕೆ ಬಿ ಕೋಳಿವಾಡ್ರು ಮಂತ್ರಿ ಆಗ್ತಾಯಿದ್ರು, ಇಲ್ಲಿ ಎಚ್ ಕೆ ಪಾಟೀಲ್ರು ಆಗ್ತಾಯಿದ್ರು. ಹೀಗಾಗಿ ಜಿ ಎಸ್ ಪಾಟೀಲ್ರಿಗೆ ಎಂದೂ ಅವಕಾಶನೇ ಸಿಗ್ತಾ ಇರಲಿಲ್ಲ ರೆಡ್ಡಿಗಳು. ಆ ಕಾರಣ ಈಗ ಅಲ್ಲಿ ಬಸವರಾಜ ರಾಯರೆಡ್ಡಿ ರೆಡ್ಡಿ ಲಿಂಗಾಯತರನ್ನ ಮಂತ್ರಿ ಮಾಡಿರೋದ್ರಿಂದ ಜಿ ಎಸ್ ಪಾಟೀಲ್ ಏನು ರೆಡ್ಡಿ ಇದ್ದಾರೆ,
ಅವರನ್ನು ಸ್ಪೀಕರ್ ಸ್ಪೀಕರ್ ಮಾಡಲಾಯಿತು. ಎಚ್ ಕೆ ಪಾಟೀಲ್ರದ್ದು ಏನು ಮುಂದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಎಲ್ಲೂ ಬಹಿರಂಗವಾಗಿ ಬಂದು ಮಾತಾಡುವಂಥವ್ರಲ್ಲ. ಬಟ್ ದಿಲ್ಲಿಗೆ ಹೋಗಿಲ್ಲ ಅವರು. ದಿಲ್ಲಿಗೆ ಹೋಗಿದ್ರು ಅಲ್ಲ, ಈಗ ಹೋಗಿ ಲಾಬಿ ಭಾಳ ಲಾಬಿ ಏನು ಮಾಡಿಲ್ಲ. ದಿನೇಶ್ ಗುಂಡೂರಾವ್ ಅವರು ಕೂಡ ಫಸ್ಟ್ ಪಟ್ಟಿಯಲ್ಲೇ ಕೈ ಬಿಟ್ಟಾಗ ದಿನೇಶ್ ಗುಂಡೂರಾವ್ ಮತ್ತು ಎಚ್ ಕೆ ಪಾಟೀಲ್ರಿಗೆ ಸ್ಪಷ್ಟತೆ ಇತ್ತು ಅಂತ ಅನ್ಸುತ್ತೆ ನನಗೆ. ಎಸ್, ನಾವೇನು ಎರಡನೇ ಪಟ್ಟಿಯಲ್ಲಿ ಸ್ಥಾನ ಬರಲ್ಲ ಅಂತಕ್ಕಂಥದ್ದು. ದಿನೇಶ್ ಗುಂಡೂರಾವ್ ಅವಕಾಶ ಇದೆ, ಪಾರ್ಟಿ ಆರ್ಗನೈಸೇಷನ್ನಲ್ಲಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಎಲ್ಲ ಮಾಡ್ತಕ್ಕಂಥ ಅವಕಾಶ ನಿಶ್ಚಿತವಾಗಿದೆ. ಬಟ್ ಎಚ್ ಕೆ ಪಾಟೀಲ್ರನ್ನ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಬಟ್ ಜಮೀರ್ ಅಹ್ಮದ್ ಖಾನ್ ನನಗನ್ಸುತ್ತೆ ಅಜಿತ್, ಈ ಬಾರಿ ಜಮೀರ್ ಅಹ್ಮದ್ ಖಾನ್ ಪ್ಯೂರ್ಲಿ ಹೈಕಮಾಂಡ್ ಕೋಟಾದಿಂದ ಮಂತ್ರಿ ಆದರು ಅಂತ ನನಗನ್ಸುತ್ತೆ. ಡಿ ಕೆಗೆ ಏನಿತ್ತು ಅಂದರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲಬಾರ್ದು ಅನ್ನೋದಿತ್ತೆ ಹೊರತು ಜಮೀರ್ ಅಹ್ಮದ್ ಖಾನ್ ಆಗಬಾರ್ದು ಅಂತಿರಲಿಲ್ಲ. ಓಕೆ, ನೀವು ಇಡೀ ಮಂತ್ರಿಮಂಡಲದ ಒಂದು ಕಂಪೋಸಿಷನನ್ನು ಸೂಕ್ಷ್ಮವಾಗಿ ಗಮನಿಸಿ. ಪುಟ್ಟರಂಗ ಶೆಟ್ಟಿ ಅವರೇನು ಕ್ಯಾಬಿನೆಟ್ನಲ್ಲಿ ಗುದ್ದಾಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಮಾಡೋರಲ್ಲ. ಸಜ್ಜನ ವ್ಯಕ್ತಿ, ಉಪ್ಪಾರ ಸಮುದಾಯಕ್ಕೆ ಒಂದು ರಿಪ್ರೆಸೆಂಟೇಷನ್ ಕೊಟ್ಟರು. ಡಾಕ್ಟರ್ ಯತೀಂದ್ರ ಈಗೀಗ ಮಂತ್ರಿ ಆಗ್ತಿದ್ದಾರೆ. ಅಂದರೆ ಕ್ಯಾಬಿನೆಟ್ನಲ್ಲಿ ಅವ್ರು ಹೇಳಿದ್ದೆ ಹಿಂಗೆ ಸಿದ್ದರಾಮಯ್ಯನವ್ರ ಥರದ ಏನು ವ್ಯಕ್ತಿತ್ವ ಅಲ್ಲ. ಚಲುವರಾಯಸ್ವಾಮಿ, ಬಾಲಕೃಷ್ಣ ಇಬ್ಬರು ಡಿ ಕೆ ಶಿವಕುಮಾರ್ ಪರವಾಗಿ ಓಪನ್ ಬ್ಯಾಟಿಂಗ್ ಆಡಿದವರು. ಚಲುವರಾಯಸ್ವಾಮಿ ಅಂತರೂ ಹೋಗಿ ಆದಿಚುಂಚನಗಿರಿ ಶ್ರೀಗಳ ಹೇಳಿಕೆ ಕೊಡಿಸಿದ್ದೇ ಚಲುವರಾಯಸ್ವಾಮಿ ಅಂತಾರೆ ಅನೇಕರು. ಓಕೆ. ಬಾಲಕೃಷ್ಣ ಫಸ್ಟ್ ವೋಕಲಿ ಬಂದು ಡಿ ಕೆ ಶಿವಕುಮಾರ್ ಆಗಬೇಕು ಮಂತ್ರಿ ಅಂತ ಹೇಳಿದವರು ಅಲ್ವಾ. ಈಗ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಏನು ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲ, ಹಂಗೆ ಡಿ ಕೆ ಶಿವಕುಮಾರ್ಗೆ ಆತ್ಮೀಯರು. ಕೃಷ್ಣ ಬೈರೇಗೌಡರು ಕೂಡ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅನ್ನೋದು. ರಿಜ್ವಾನ್ ಅರ್ಷದ್ ಡಿ ಕೆ ಶಿವಕುಮಾರ್ ಬೆಂಬಲಿಗ ಅಂತ ಇತ್ತೀಚೆಗೆ ಗುರುತಿಸ್ಕೊಂಡು. ಹೌದು. ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗಲೂ ಏನು ಗುದ್ದಾಡೋ ವ್ಯಕ್ತಿತ್ವ ಅಲ್ಲ. ಅವರೊಂದು ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಒಂದು ರೀತಿ ಏನಂತಾರೆ, ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು, ಭಾಳ ಆ ರೀತಿ ವ್ಯಕ್ತಿತ್ವ. ರಘುಮೂರ್ತಿ ಹೊಸಬ್ರು, ಶಾಮನೂರು ಮಲ್ಲಿಕಾರ್ಜುನ್, ಡಿ ಕೆ ಶಿವಕುಮಾರ್ ಕರೆಕ್ಟ್ ನಾಮಿನಿ. ಆ ಕಡೆ ಯು ಟಿ ಖಾದರ್ ಕೂಡ ಏನು ಡಿ ಕೆ ಶಿವಕುಮಾರ್ಗೆ ಸೆಡ್ ಹೊಡೆಯೋತಕ್ಕಂಥವ್ರಲ್ಲ. ಸಂತೋಷ್ ಲಾಡ್ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ನೋಡಬೇಕು. ಯಾಕಂದರೆ ಮೊದಲನೇ ಪಟ್ಟಿಯಲ್ಲಿ ಅವ್ರಿಗೆ ಸ್ಥಾನ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಕಣ್ಣೀರು ಹಾಕ್ತವ್ರು. ಅದೊಂದು ಡಿ ಕೆ ಶಿವಕುಮಾರ್ ಪರವಾಗ ಆದ ನಿರ್ಣಯ ಅಂತ ನನಗನ್ಸಲ್ಲ. ಅವ್ರದ್ದು ಶ್ರೀನಿವಾಸ್ ಮಾನೆ ಅವ್ರನ್ನ ಮಾಡಬೇಕು ಅಂತ ಅವ್ರಿಗೆ ಇತಿಹಾಸ. ಆ ಕಡೆ ಜಾರಕಿಹೊಳಿ ಒಬ್ಬರು ಸಿದ್ದರಾಮಯ್ಯನವ್ರ ಜೊತೆ, ಈಗ ನೋಡಿ ಅವರು ಸಿದ್ದರಾಮಯ್ಯನವರ ಬೆಂಬಲಿಗರು, ಸಿದ್ದರಾಮಯ್ಯನವ್ರ ಜೊತೆಗಿಲ್ಲ ಅವ್ರು ಪೂರ್ತಿ. ಹಾಗಂತ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ ಯಾರು ಹೇಳ್ತಿಲ್ಲ. ಈಗ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್ ಎಲ್ಲ ಸಂತೋಷ್ ಲಾಡ್ರಿಗೂ ಮೊದಲನೇ ಪಟ್ಟಿಯಲ್ಲಿ ತನ್ನ ಹೆಸರು ಸೇರಿಸದೇ ಇರೋ ಬಗ್ಗೆ ಸ್ವಲ್ಪ ಅಸಮಾಧಾನ ಇತ್ತು ಅಲ್ವಾ. ಎಂ ಬಿ ಪಾಟೀಲ್ರಿಗೂ ಸಿದ್ದರಾಮಯ್ಯನವ್ರಿಗೂ ಅಷ್ಟಕ್ಕಷ್ಟೇ ಅನ್ನೋ ರೀತಿ. ಅವರು ಡಿ ಕೆ ಬೆಂಬಲಿಗರು ಇಲ್ಲದೆ ಇರ್ಬೋದು. ವಿಜಯಾನಂದ್ ಕಾಶ್ಯಪ್ನವ್ರು ಪ್ಯೂರ್ಲಿ ಡಿ ಕೆ ಶಿವಕುಮಾರ್ ಹಿಂದೆ ಓಡಾಡಿದ್ದ ವಿಜಯಾನಂದ್ ಕಾಶ್ಯಪ್ನವ್ರು ಮತ್ತು ವಿನಯ್ ಕುಲಕರ್ಣಿ ಇವರಿಬ್ಬರು ಡಿ ಕೆ ಶಿವಕುಮಾರ್ ಹಿಂದೆ ಓಡಾಡಿದ್ರು. ಹೌದು. ತಂಗಡಿಗೆ ಸಿದ್ದರಾಮಯ್ಯ ಬೆಂಬಲಿಗ. ಬಸವರಾಜ ರೆಡ್ಡಿ, ನನಗನ್ಸುತ್ತೆ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಬಂದಿರೋಕ್ಕೂ ಮುಖ್ಯ ಕಾರಣ ಎಚ್ ಕೆ ಇಲ್ಲದೆ ಇರೋದ್ರಿಂದ ಒಂದು ಹಿರಿತನ, ಕಾನೂನು, ಸಂಸದೀಯ ಇದನ್ನೆಲ್ಲ. ಯಾಕಂದರೆ ಪೊನ್ನಣ್ಣ ಒಳಗಡೆ ಬಂದಿದ್ರೆ ಬೇರೆ ಇತ್ತು, ಪೊನ್ನಣ್ಣ ಬಂದಿಲ್ಲ. ಹೀಗಾಗಿ ರಾಯರೆಡ್ಡಿ ಒಂದು ಅವಕಾಶ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲೂ ಇತ್ತು ಕಾಣುತ್ತೆ. ಹಂಗೆ ನೀವು ಉಳಿದ ಹೆಸರುಗಳು ನೋಡಿ, ನಾಗೇಂದ್ರ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರಾದ ರಜಿತ್. ಆದರೆ ಯಾವಾಗ ಅವರನ್ನು ಮಂತ್ರಿ ಮಾಡಲಿಲ್ಲ, ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಜಾಸ್ತಿ ಗುರುತಿಸ್ಕೊಳ್ಳಿದ್ರು. ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಪ್ಯೂರ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಗುಂಪು ಅಂತ ನೀವು ತೆಗೆದುಕೊಂಡ್ರೆ ಅವರು. ಈಶ್ವರ್ ಖಂಡ್ರೆ ಡಿ ಕೆ ಶಿವಕುಮಾರ್ ಹೆಚ್ಚು ಕಡಿಮೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಮಾಡಿ ಅಂತ ಹೇಳಿದರು. ಹೌದು. ಅಜಯ್ ಸಿಂಗ್ ಅಗೇನ್ ಈಗ ಡಿ ಕೆ ಶಿವಕುಮಾರ್ ತಂದಿರತಕ್ಕಂಥ. ಸೊ ಸಿದ್ದರಾಮಯ್ಯನವರ ಗುಂಪು ಅಂತ ಇದ್ದಿದ್ದು ಜಮೀರ್ ಅಹ್ಮದ್ ಖಾನ್, ಜಾರಕಿಹೊಳಿ ಇಬ್ಬರು ಈಗ ಒಂದು ರೀತಿ ಸಿದ್ದರಾಮಯ್ಯನವರ ಬೆಂಬಲ ಇಲ್ಲ, ಆದರೆ ಮಂತ್ರಿಮಂಡಲದಲ್ಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕು ಅವ್ರೀಗ. ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ ಇದು ಸಿದ್ದರಾಮಯ್ಯನವರ ಬೆಂಬಲಿಗರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು. ಆಮೇಲೆ ನಾವು ಭಾಳ ಬಣ ಅಂತೀವಿ ಅಜಿತ್. ಕೊನೆಗೆ ಯಾರು ಅಧಿಕಾರದಲ್ಲಿದ್ದಾರೆ ಅಷ್ಟೇ ಯಾವಾಗಲೂ ಈ ಒಲವು ಇರುತ್ತಲ್ಲ, ಅದು ಅಧಿಕಾರದ ಕಡೆ ಗ್ರಾವಿಟೇಟ್ ಆಗುತ್ತೆ. ಗುರುತ್ವಾಕರ್ಷಣ ಶಕ್ತಿ ಅಧಿಕಾರಕ್ಕಿರುತ್ತೆ.
ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಸ್ ಮಲ್ಲಿಕಾರ್ಜುನ್ ಅವರದೊಂದು ಸ್ಟೇಟ್ಮೆಂಟ್ ಬಂದಿದೆ. ಮಂಕಾಳು ವೈದ್ಯರ ಹೆಸರು ಹೋಗಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಪಟ್ಟೀಲ್ ಬಂತು. ಬೈ ಮಿಸ್ಟೇಕ್ ಆಗಿತ್ತದು ಅಂತ ಎಸ್ ಮಲ್ಲಿಕಾರ್ಜುನ್ ಅವರ ಮಾತು. ಬೈ ಮಿಸ್ಟೇಕ್ ಆಗಿ ಮಂಕಾಳು ವೈದ್ಯ ಹೆಸರು ಬಂದಿತ್ತಂತೆ. ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಏನಾದ್ರು ಖಾತೆ ಬೇರೆ ಕೇಳ್ತಾ ಇದ್ದೀರಾ? ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆ ಮುಂದಾಗ್ತಾ ಇದ್ದಾರೆ. ಇಲ್ಲ ಬೈ ಏನೋ ಬೈ ಮಿಸ್ಟೇಕ್ ಆಗಿದೆ, ಅದು ಅದೇನಂತ ಸಾಕಷ್ಟು ಹಿರಿಯರು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸರ್. ಯಶವಂತರಾಯಗೌಡ ಪಾಟೀಲ್ ಈಗಾಗಲೇ ರಾಜೀನಾಮೆ ಮಾಡಿದ್ದಾರೆ. ಗೊತ್ತಿಲ್ಲ, CM ಕರೆದು ಮಾತಾಡ್ತೀನಿ ಅಂತಾರೆ. ಅಸಮಾಧಾನ ಬಗೆಹರಿಯುತ್ತೆ ಸರ್? ನಿಮ್ ಬಂಡಾಯ ಬುಗಿಲೇಳುತ್ತೆ ಸರ್? ಹಂಗೇನಿಲ್ಲ, ಅದು ನನಗೆ ಬೆಳಗ್ಗೆನೇ ಫೋನ್ ಮಾಡಿದ್ರು, CM ಫೋನ್ ಮಾಡಿದ್ರು. ಅದು ಹೆಂಗೆ ಹೆಸರು ಅವ್ರದ್ದು ಬಂತೋ ಗೊತ್ತಿಲ್ಲ. ಆಮೇಲೆ ಮತ್ತೆ ಚೇಂಜ್ ಮಾಡಿ ಮತ್ತೆ 5 ಗಂಟೆ ಬಾರಪ್ಪ ನೀನು ಅಂತೇಳಿ. ಬಂಡಾಯ ಬುಗಿಲೇಳುತ್ತೆ, ಎಲ್ಲವೂ ಸರಿಯಾಗುತ್ತೆ ಸರ್? ಎಲ್ಲ ಸರಿ ಹೋಗತ್ತಪ್ಪ. 4ನೇ ಸತಿ, ಇಲ್ಲ ಸರ್. 5ನೇ ಸತಿ. ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಏನಾದ್ರು ಖಾತೆ ಬೇರೆ ಕೇಳ್ತಾ ಇದ್ದೀರಾ? ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆ ಮುಂದಾಗ್ತಾ ಇದ್ದಾರೆ. ಇಲ್ಲ ಬೈ ಏನೋ ಬೈ ಮಿಸ್ಟೇಕ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.